ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೆಚ್ಚುತ್ತಿರುವ ಅಪಘಾತಗಳ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ರಾಷ್ಟ್ರೀಯ ಹೆದ್ದಾರಿಗಳ ಸುರಕ್ಷತೆ ಬಲಪಡಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಮಹತ್ವದ ಮಧ್ಯಂತರ ಆದೇಶ ಹೊರಡಿಸಿದೆ. ರಾಜಸ್ಥಾನದ ಫೆಲೋಡಿ ಮತ್ತು ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಗಳಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತಗಳಲ್ಲಿ 34 ಜನ ಮೃತಪಟ್ಟ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ಕೈಗೆತ್ತಿಕೊಂಡಿತು. ನ್ಯಾಯಾಲಯದ ಪ್ರಕಾರ ಸುರಕ್ಷಿತ ಸಂಚಾರ ವ್ಯವಸ್ಥೆ ಒದಗಿಸುವುದು ಸಂವಿಧಾನದ ಆರ್ಟಿಕಲ್ 21ರ ಅಡಿಯಲ್ಲಿ ಬದುಕುವ ಹಕ್ಕಿನ ಭಾಗವಾಗಿದೆ. ಭಾರತದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಒಟ್ಟು ರಸ್ತೆ ಜಾಲದ ಕೇವಲ 2% ಮಾತ್ರ ಇದ್ದರೂ ಸುಮಾರು 30% ರಸ್ತೆ ಅಪಘಾತ ಸಾವುಗಳು ಇದೇ ಹೆದ್ದಾರಿಯಲ್ಲಿ ಸಂಭವಿಸುತ್ತೆ ಅಂತ ನ್ಯಾಯಾಲಯ ಗಮನಿಸಿದೆ. ಈ ಹಿನ್ನೆಲೆಯಲ್ಲಿ MORTH, NHAI, NHIDCL, ರಾಜ್ಯ PWD, ಪೊಲೀಸ್ ಮತ್ತು ಜಿಲ್ಲಾ ಆಡಳಿತಗಳಿಗೆ ನಿಗದಿತ ಗಡುವಿನ ಒಳಗೆ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನ ನೀಡಿದೆ. ಹಾಗಾದ್ರೆ ನ್ಯಾಯಾಲಯ ನೀಡಿರುವ 12 ಸೂಚನೆಗಳಾದರೂ ಏನು? 30 ದಿನಗಳ ಒಳಗೆ ಹೆದ್ದಾರಿ ಪ್ರಾಧಿಕಾರ ಪ್ರತಿಯೊಂದು ಹೆದ್ದಾರಿ ವಿಭಾಗಕ್ಕೆ ಸಂಬಂಧಪಟ್ಟ ಪರಿಶೀಲನಾ ತಂಡಗಳ ರಚನೆ ಮಾಡಬೇಕು. ಕಂಟ್ರೋಲ್ ಆಫ್ ನ್ಯಾಷನಲ್ ಹೈವೇಸ್ ಆಕ್ಟ್ 2002ರ ಅಡಿಯಲ್ಲಿ ಗುರುತಿಸಲಾದ ಅತಿಕ್ರಮಗಳ ವಿವರ ಮತ್ತು ಕೈಗೊಂಡ ಕ್ರಮಗಳ ಸಮಗ್ರ ವರದಿ ಸಲ್ಲಿಸಬೇಕು. ರಾಜಮಾರ್ಗ ಯಾತ್ರಾ ಪೋರ್ಟಲ್ ಹಾಗೂ 1033 ಟೋಲ್ ಫ್ರೀ ಸಹಾಯವಾಣಿ ಸಂಪೂರ್ಣ ಕಾರ್ಯನಿರ್ವಹಣೆಗೆ ತರಬೇಕು. ವರ್ಷಕ್ಕೆ ಕನಿಷ್ಠ 2 ಬಾರಿ ಡ್ರೋನ್ ಸಮೀಕ್ಷೆ ನಡೆಸುವಂತೆ ಸೂಚನೆ. 40 ದಿನಗಳ ಒಳಗೆ ಅಪಘಾತ ಹೆಚ್ಚುವ ಸ್ಥಳಗಳನ್ನು ಗುರುತಿಸಿ ಪಟ್ಟಿ ಪ್ರಕಟಿಸಬೇಕು. ನಂತರ ಸ್ಥಳಗಳಲ್ಲಿ ಹೆಚ್ಚು ತೀವ್ರತೆಯ LED ಬೆಳಕು, ವೇಗ ನಿಯಂತ್ರಣ ಕ್ಯಾಮೆರಾ, ಎಚ್ಚರಿಕೆ ಸೂಚನೆಗಳು, ರಸ್ತೆ ಗುರುತುಗಳನ್ನು ನೀತಿ ಪ್ರಕಟವಾದ 4 ತಿಂಗಳ ಒಳಗೆ ಅಳವಡಿಸಬೇಕು ಅಂತ ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಸುರಕ್ಷಿತ ಚಟುವಟಿಕೆಗಳನ್ನು ತಡೆಗಟ್ಟುವುದಕ್ಕೆ ನ್ಯಾಯಾಲಯ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದು, ಕ್ಯಾರೇಜ್ ವೇ ಅಥವಾ ಶೋಲ್ಡರ್ ಮೇಲೆ ಭಾರಿ ವಾಹನಗಳನ್ನು ನಿಲ್ಲಿಸುವುದು ಸಂಪೂರ್ಣ ನಿಷೇಧಿಸಲಾಗಿದೆ. ಇದರ ಅನುಷ್ಠಾನವನ್ನ ಅಡ್ವಾನ್ಸ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ATMS, GPS ಆಧಾರಿತ ಸಾಕ್ಷ್ಯ ಚಲನ್ ವ್ಯವಸ್ಥೆ ಮೂಲಕ ಖಚಿತಪಡಿಸಬೇಕು. ಜಿಲ್ಲಾಧಿಕಾರಿಗಳು 60 ದಿನಗಳ ಒಳಗೆ ಮೇಲ್ವಿಚಾರಣೆ ಮತ್ತು ಜಾರಿಗೆ ಸಂಬಂಧಪಟ್ಟ ಕ್ರಮ ರೂಪಿಸಬೇಕು. ರೈಟ್ ಆಫ್ ವೇ ಒಳಗಿನ ಡಾಬಾ ಅಥವಾ ಇತರ ಅನಧಿಕೃತ ಕಟ್ಟಡಗಳನ್ನು 60 ದಿನಗಳ ಒಳಗಾಗಿ ತೆರವು ಮಾಡಬೇಕು. ಹೆದ್ದಾರಿ ಸುರಕ್ಷಿತ ವಲಯದಲ್ಲಿರುವ ಸ್ಥಳಗಳಿಗೆ ಲೈಸೆನ್ಸ್ ಅಥವಾ NOC ನೀಡುವ ಮೊದಲು ಹೆದ್ದಾರಿ ಪ್ರಾಧಿಕಾರದ ಅನುಮತಿ ಕಡ್ಡಾಯ. ಈಗಿರುವ ಲೈಸೆನ್ಸ್ಗಳನ್ನು 30 ದಿನಗಳ ಒಳಗಾಗಿ ಪರಿಶೀಲಿಸಬೇಕು. ಜಿಲ್ಲಾಧಿಕಾರಿಗಳು 15 ದಿನಗಳ ಒಳಗೆ ಡಿಸ್ಟ್ರಿಕ್ಟ್ ಹೈವೇ ಸೇಫ್ಟಿ ಟಾಸ್ಕ್ ಫೋರ್ಸ್ ರಚಿಸಬೇಕು. ಇದರಿಂದ ಪೊಲೀಸ್, ಸಾರಿಗೆ, ಹೆದ್ದಾರಿ ಸಂಸ್ಥೆಗಳ ನಡುವಿನ ಸಮನ್ವಯ ಸುಧಾರಿಸುತ್ತೆ. ತುರ್ತು ಚಿಕಿತ್ಸಾ ವ್ಯವಸ್ಥೆಯನ್ನು ಬಲಪಡಿಸುವುದಕ್ಕೆ ಪ್ರತಿ 75 ಕಿಲೋಮೀಟರ್ ಅಂತರದಲ್ಲಿ BLS ಆಂಬ್ಯುಲೆನ್ಸ್ ರಿಕವರಿ ಕ್ರೇನ್ ವ್ಯವಸ್ಥೆಯನ್ನು 60 ದಿನಗಳ ಒಳಗೆ ಸ್ಥಾಪಿಸಲು ಸೂಚಿಸಲಾಗಿದೆ. NHAI ಮತ್ತು MORTH ಪ್ರತಿ 75 ಕಿಲೋಮೀಟರ್ ಅಂತರದಲ್ಲಿ ಟ್ರಕ್, ಲೇ ಬೈ ಮತ್ತು ವೇಸೈಡ್ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಬೇಕು. ಈ ಸೌಲಭ್ಯಗಳಲ್ಲಿ ವಿಶ್ರಾಂತಿ ಸ್ಥಳ, ಆಹಾರ ವ್ಯವಸ್ಥೆ, ಶೌಚಾಲಯ, ಸುರಕ್ಷಿತ ಪಾರ್ಕಿಂಗ್, ಪ್ರಥಮ ಚಿಕಿತ್ಸೆ ಮತ್ತು ಸ್ಪಷ್ಟ ಸೂಚನಾ ಫಲಕಗಳು ಇರಬೇಕು. ರಾಜ್ಯಗಳ ನಡುವೆ ಒಂದೇ ರೀತಿಯ ನಿಯಮ ಜಾರಿಗೆ ತರುವುದಕ್ಕೆ ಇಂಟರ್ ಸ್ಟೇಟ್ ಹೈವೇ ಸೇಫ್ಟಿ ಕೋಆರ್ಡಿನೇಷನ್ ಕಮಿಟಿ ರಚಿಸಿ ಅದರ ವರದಿಯನ್ನ 60 ದಿನಗಳ ಒಳಗೆ ಸಲ್ಲಿಸಬೇಕು. ಸಮಗ್ರ ವರದಿಯನ್ನ 75 ದಿನಗಳ ಒಳಗೆ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ಎಲ್ಲ ಸಂಬಂಧಿತ ಸಂಸ್ಥೆಗಳು ಕೈಗೊಂಡ ಕ್ರಮಗಳ ಸಮಗ್ರ ವರದಿಯನ್ನ
75 ದಿನಗಳ ಒಳಗೆ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತ ಸೂಚಿಸಲಾಗಿದೆ. ಮಾನವ ಜೀವದ ರಕ್ಷಣೆ ಅತ್ಯಂತ ಮಹತ್ವದ್ದು. ಆಡಳಿತಾತ್ಮಕ ಅಥವಾ ಆರ್ಥಿಕ ಅಡಚಣೆಗಳು ಜೀವದ ಮೌಲ್ಯಕ್ಕಿಂತ ಮೇಲಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಈ ಪ್ರಕರಣದ ಅನುಷ್ಠಾನ ಪ್ರಗತಿಯನ್ನು ಪರಿಶೀಲಿಸುವುದಕ್ಕೆ ನ್ಯಾಯಾಲಯ 2 ತಿಂಗಳ ಬಳಿಕ ವಿಚಾರಣೆ ನಿಗದಿ ಮಾಡಿದೆ. ಮಾನವ ಸ್ನೇಹಿ ಮೂಲ ಸೌಕರ್ಯವನ್ನ ರೂಪಿಸಲಿ ಅನ್ನೋದು ಪ್ರತಿಯೊಬ್ಬರ ಆಶಯ. ರಾಷ್ಟ್ರೀಯ ಹೆದ್ದಾರಿಗಳು ಕೇವಲ ವೇಗದ ಮಾರ್ಗಗಳಾಗಿರಬಾರದು. ಅವು ಸುರಕ್ಷತೆ, ಮಾನವೀಯತೆ, ವ್ಯವಸ್ಥಿತ ಯೋಜನೆಯ ಪ್ರತಿರೂಪವಾಗಬೇಕು. ಸುಪ್ರೀಂ ಕೋರ್ಟ್ ಸೂಚನೆಗಳನ್ನು ಕೇವಲ ಆದೇಶಗಳಾಗಿ ನೋಡದೆ ರಸ್ತೆ ಸುರಕ್ಷತೆಯ ಹೊಸ ಅಧ್ಯಾಯದ ಆರಂಭವಾಗಿ ಪರಿಗಣಿಸಬೇಕಾಗಿದೆ. ಏನಾದರೂ ಸರ್ಕಾರ ದೃಢ ಇಚ್ಛಾಶಕ್ತಿ ತೋರಿಸಿ ದೇಶದ ಹೆದ್ದಾರಿಗಳನ್ನು ಸುರಕ್ಷಿತ ಹಾಗೂ ಮಾನವ ಸ್ನೇಹಿ ಮೂಲ ಸೌಕರ್ಯವಾಗಿ ರೂಪಿಸಲಿ ಅನ್ನುವುದು ಪ್ರತಿಯೊಬ್ಬರ ಆಶಯ.